ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸ್ನೇಹಿತರೆ, ಅಕ್ಷಯ ತೃತೀಯ ಇನ್ನೇನು ಹತ್ತಿರವಾಗ್ತಿದೆ. ಹಾಗಾದರೆ ಅಕ್ಷಯ ತೃತೀಯದ ಸಂದರ್ಭದಲ್ಲಿ ಬಂಗಾರದ ಬೆಲೆ ಏರುತ್ತಾ ಇಳಿಯುತ್ತಾ ಹೇಳ್ತಾ ಹೋಗ್ತೀನಿ. ಬಂಗಾರ ಪ್ರಿಯರಿಗೆ ಇವತ್ತು ಗುಡ್ ನ್ಯೂಸ್ ಅಂತ ಹೇಳಬಹುದು. ಹಾಗಾದರೆ ಏನದು ಸಿಹಿ ಸುದ್ದಿ ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಮರಿದೆ ಕ್ಲಿಕ್ ಮಾಡ್ಕೊಳ್ಳಿ. ಹೌದು, ಏಪ್ರಿಲ್ 19ರಂದು ಅಕ್ಷಯ ತೃತೀಯ ಇದ್ದು ಎಲ್ಲ ಕಡೆ ಸಂಭ್ರಮ ಮನೆ ಮಾಡಿದೆ. ಅಕ್ಷಯ ತೃತೀಯದಂದು ಚಿನ್ನ ಖರೀದಿ ಮಾಡಿದ್ರೆ ಶುಭ, ಮನೆಯಲ್ಲಿ ಲಕ್ಷ್ಮೀ ದೇವಿ ನೆಲೆಸ್ತಾಳೆ ಅನ್ನೋ ನಂಬಿಕೆ ಇದೆ. ಹೀಗಾಗಿ ಅವತ್ತು ಜನರು ಚಿನ್ನ ಖರೀದಿಗೆ ಮುಗಿಬೀಳ್ತಾರೆ. ಇನ್ನು ಅಕ್ಷಯ ತೃತೀಯ ತಿಂಗಳಿರುವಾಗಲೇ ಜನರು ಚಿನ್ನದಂಗಡಿಯಲ್ಲಿ ಆಭರಣಗಳ ಬುಕ್ಕಿಂಗ್ಗೆ ಶುರು ಮಾಡಿದ್ದಾರೆ. ಬೆಲೆ ಏರಿಕೆ ಇಳಿಕೆಯನ್ನು ಗಮನದಲ್ಲಿಟ್ಟುಕೊಂಡು ನಿರ್ಧಾರವನ್ನು ಕೂಡ ಮಾಡ್ತಾರೆ. ಇತ್ತೀಚೆಗೆ ಚಿನ್ನದ ಮಾರುಕಟ್ಟೆಯಲ್ಲಿ ಭಾರಿ ಬದಲಾವಣೆ ಆಗ್ತಾ ಇದ್ದು ಭಾರಿ ಪ್ರಮಾಣದಲ್ಲಿ ಏರಿಕೆ ಕಂಡಿದ್ದ ಚಿನ್ನ ಈ ಒಂದು ತಿಂಗಳಲ್ಲಿ ಕುಸಿತವನ್ನ ಕಾಣ್ತಾ ಇದೆ. ಇದೀಗ ಅಕ್ಷಯ ತೃತೀಯ ಸಮೀಪಿಸ್ತಾ ಇದ್ದು ಎಲ್ಲರ ಚಿತ್ತ ಚಿನ್ನದ ಬೆಲೆಯತ್ತ ಇದೆ ಅಂತ ಹೇಳಬಹುದು. ಹೌದು, 2026ರ ಅಕ್ಷಯ ತೃತೀಯ ಏಪ್ರಿಲ್ 19ರಂದು ಬಂದಿದ್ದು ಈ ದಿನದಂದು ಚಿನ್ನವನ್ನು ಖರೀದಿಸೋದು ಶುಭ ಅಂತ ಹೇಳ್ತಾರೆ. ಸೊ ಚಿನ್ನ ಖರೀದಿ ಈಗ ಮುಂದುವರಿತಿದೆ ಅಂತ ಹೇಳಬಹುದು. ಇನ್ನು ಗುಡ್ ರಿಟರ್ನ್ಸ್ ಪ್ರಕಾರ ಇರಾನ್ನಲ್ಲಿ ಪ್ರಸ್ತುತ ಬಿಕ್ಕಟ್ಟಿನ ಹೊರತಾಗಿಯೂ ಮಾರ್ಚ್ ಆರಂಭದಿಂದ ಚಿನ್ನದ ಬೆಲೆ ತೀವ್ರವಾಗಿ ಕುಸಿತಾ ಇದ್ದು ಏಪ್ರಿಲ್ನಲ್ಲಿ ಚಿನ್ನದ ಬೆಲೆ ಭಾರಿ ಬದಲಾವಣೆ ಆಗೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದ್ದು ಅಕ್ಷಯ ತೃತೀಯದ ಹೊತ್ತಿಗೆ ಚಿನ್ನದ ಬೆಲೆಗಳಲ್ಲಿ ಭಾರಿ ಪ್ರಮಾಣದಲ್ಲಿ ಹೆಚ್ಚಳವಾಗುವ ಸಾಧ್ಯತೆ ಕಡಿಮೆ ಇದೆ ಅಂತ ಹೇಳಲಾಗ್ತಾ ಇದೆ. ಇನ್ನು US ಫೆಡರಲ್ ರಿಸರ್ವ್ ಬ್ಯಾಂಕ್ನ ಬಡ್ಡಿ ದರಗಳು ಶೇಕಡ 3.5ರಿಂದ 3.7ರ ನಡುವೆ ಇದ್ದು ಬಡ್ಡಿ ದರಗಳು ಕಡಿತಗೊಳ್ತಾ ಇರೋದ್ರಿಂದ ಈ ಒಂದು ಚಿನ್ನದ ಮಾರುಕಟ್ಟೆಯ ಮೇಲೆ ಅದು ಪರಿಣಾಮ ಬೀರ್ತಾ ಇದೆ. ಹೀಗಾಗಿ ಚಿನ್ನದ ಬೆಲೆಗಳು ಏರಿಕೆಯಾಗುವ ಬದಲು ಸ್ವಲ್ಪ ಸ್ಥಿರವಾಗಿ ಉಳಿಯುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಚಿನ್ನದ ಬೆಲೆ ಕಡಿಮೆ ಆಗುತ್ತೆ ಅಂತ ಹೇಳಲಾಗ್ತಾ ಇದ್ದು ಬೆಲೆಗಳಲ್ಲಿ ಸ್ವಲ್ಪ ಹೆಚ್ಚಳ ಕಂಡರೂ ಕೂಡ ಇದೀಗ ನೀವು ಚಿನ್ನಾಭರಣ ಈಗಲೇ ಬುಕ್ಕಿಂಗ್ ಮಾಡೋಕೆ ಶುರು ಮಾಡಿದ್ರೆ ಹಬ್ಬದ ಟೈಮಲ್ಲಿ ಚಿನ್ನದ ಬೆಲೆ ಎಷ್ಟೇ ಏರಿಕೆಯಾಗಿದ್ರೂ ಕೂಡ ನೀವು ಇವತ್ತಿನ ಒಂದು ರೇಟ್ನಲ್ಲೇ ಚಿನ್ನವನ್ನು ತೆಗೆದುಕೊಳ್ಬಹುದು. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಕೊಟ್ಟು ಶೇರ್ ಮಾಡಿ. ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.